ಇನ್ನು ಸಿದ್ದರಾಮಯ್ಯ ಅವರು ಬಹಳ ಮುಖ್ಯವಾದಂತ ಒಂದು ವಿಚಾರವನ್ನ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಾದಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ನನ್ನ ನಡುವೆ ಸಿಎಂ ಕುರ್ಚಿಯ ವಿಚಾರವಾಗಿ ಯಾವುದೇ ಒಪ್ಪಂದ ಆಗಿಲ್ಲ. ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ 5 ವರ್ಷಗಳ ಕಾಲ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಡುವಂತಹ ಕೆಲಸ ಆಗಿದೆ. ಸಿಎಂ ಕುರ್ಚಿಯ ವಿಚಾರವಾಗಿ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ಎಸ್ಪೆಷಲಿ ನನ್ನ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಮೊದಲೇನು 2.5 ವರ್ಷ ಅನ್ನುವಂತಹ ಚರ್ಚೆಗಳು ಓಡಾಡ್ತಾ ಇದ್ವಲ್ಲ, ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇವಲ ಇಷ್ಟೇ ಅಲ್ಲ, ಈ ಹೇಳಿಕೆಯ ಮೂಲಕ ಡಿಕೆ ಶಿವಕುಮಾರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಸಂಪುಟ ಪುನರ್ರಚನೆ ಅನ್ನುವಂಥದ್ದಿಲ್ಲ. ಸಂಪುಟ ವಿಸ್ತರಣೆ ಪುನರ್ರಚನೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ರೀಶಫಲ್ ಆಗುತ್ತೆ, ಅವರಿಗೆ ಕೊಡಲಾಗುತ್ತೆ, ಇವರನ್ನ ಸೇರ್ಪಡೆ ಮಾಡಿಕೊಳ್ಳಾಗುತ್ತೆ. ಇದನ್ನ ಆರಂಭಿಸಿದವರು ಯಾರು? ನಮ್ಮಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಸದ್ಯಕ್ಕಂತೂ ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ. ಹೈಕಮಾಂಡ್ ನಮಗೆ ಹೇಳಬೇಕು, ನಾನು ಅದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದ್ದೀರಿ ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಬೇರೆ ಎಣಿಸ್ತಿ ಮ್ಯಾಟರ್. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ನವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ರಂಜಿತ್ ಚಿರಿಯಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಎರಡೆರಡು ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ಈ ಸಿಎಂ ಚೇರ್ ಫಾರ್ಮುಲಾ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ಸಹಜವಾಗಿ ಡಿಕೆಶಿ ಬಣಕ್ಕೆ ಇರಿಸುಮುರುಸಾಗಿರ್ಬೋದು. ಮುಂದೇನು ಅನ್ನುವಂತಹ ಬಿಗ್ ಕ್ವಶನ್ ಅವರನ್ನ ಕಾಡ್ತಾ ಇರಬಹುದು. ಇವರ ಹೇಳಿಕೆಯ ನಂತರ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆ ಬದಲಾವಣೆ ಆಗ್ಬೋದು? ನೋಡಿ ಶ್ರೀಪಾದ್ ಪಾಟೀಲ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು. ಅಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಆಗ್ತಾರೆ ಮುಖ್ಯಮಂತ್ರಿಗಳು ಅನ್ನೋ ವಿಚಾರದ ಬಗ್ಗೆ ಯಾವುದೂ ಕೂಡ ಮಾತು ಇಲ್ಲಿವರೆಗೂ ಮಾತಾಡಿರಲಿಲ್ಲ. ಆದರೆ ಒಂದು ಹಂತದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದಿಷ್ಟು ಒಂದಿಷ್ಟು ದಿನ ನಾವು 2.5 ವರ್ಷದ ತಾವು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳೇನಾಗಿತ್ತು. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ನಾವು ಅನ್ಯೋನ್ಯವಾಗಿದ್ದೇವೆ. ನನ್ನ ಸಲಹೆಗಳನ್ನು ಡಿ ಕೆ ಶಿವಕುಮಾರ್ ಪಡಿತಾರೆ, ಸಿದ್ದರಾಮಯ್ಯ ಅವರ ಸಲಹೆಗಳನ್ನು ನಾನು ಪಡಿತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಅದೆಲ್ಲ ಆದ ನಂತರ ಈಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡಿರೋದು ಎಲ್ಲ ಒಂದು ಕಡೆ. ಡಿ ಕೆ ಶಿವಕುಮಾರ್ ನಿನ್ನೆಗೇನು ಹೇಳಿದರು, ಈ ಫಾರ್ಮುಲಾ ವಿಚಾರದ ಬಗ್ಗೆ, ಅಂದರೆ ಬದಲಾಗ್ತಾರೆ ಅನ್ನೋ ವಿಚಾರ ಏನಿತ್ತು, ನನ್ನ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಹೈಕಮಾಂಡ್ ಒಂದು ಹಂತದಲ್ಲಿ ಮಾತುಕತೆಗಳಾಗಿದೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿರೋ ವಿಚಾರದ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನನ್ನಲ್ಲಿ ಯಾವುದೇ ಸಚಿವರ ಬದಲಾವಣೆ ವಿಚಾರವೂ ಹೇಳಿಲ್ಲ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವೂ ಹೇಳಿಲ್ಲ. ಯಾವಾಗ ಹೈಕಮಾಂಡ್ ಸೂಚನೆ ಕೊಡುತ್ತೋ ಆಗ ಶಿರಸ ವಹಿಸಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅಂತ ಹೇಳೋ ಮೂಲಕ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಬಂದಂಥ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅಥವಾ
ಡಿ.ಕೆ. ಶಿವಕುಮಾರ್ ಅವರು ಇನ್ನರ್ಧ ಅವಧಿಗೆ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅನ್ನೋ ಚರ್ಚೆಗಳೇನಾವಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ನಿನ್ನೆ ಮಾರ್ಮಿಕವಾಗಿ ಮಾತಾಡಿದ್ರು. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಾನು ಶಿರಸಾ ವಹಿಸಿ ಪಾಲಿಸ್ತೇನೆ. ಹೈಕಮಾಂಡ್ಗೆ ಇಲ್ಲಿವರೆಗೂ ಕೂಡ ಎದುರು ಮಾತಾಡೋಕೆ ಹೋಗಿಲ್ಲ. ಹೈಕಮಾಂಡನ್ನು ಬೆದರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಇಲ್ಲಿವರೆಗೂ ಮಾಡಿಲ್ಲ. ಹೈಕಮಾಂಡ್ ಹೇಳಿದ ಹಾಗೆ ನಡೆದುಕೊಂಡಿದ್ದೇನೆ. ಹೈಕಮಾಂಡ್ ಕೂಡ ಎಲ್ಲವನ್ನ ನೋಡ್ತಾ ಇದೆ, ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ಸಿದ್ದರಾಮಯ್ಯನವರು ಕೂಡ ಅದೇ ವಿಚಾರ ಹೇಳೋ ಮೂಲಕ ಈ ಎಲ್ಲ ಗೊಂದಲಗಳಿಗೆ ಫೈನಲಿ ಸುಪ್ರೀಂ ಹೈಕಮಾಂಡ್ ರಂಜಿತ್ ಮಾಹಿತಿಗಾಗಿ ಹಿಂದೂ ಹೆಣ್ಣು ಮಕ್ಕಳು ಮೂವರನ್ನ ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ 6 ಮಂದಿ ಆಗ್ಬೇಕು, ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಣು ಮಕ್ಕಳು 3ರನ್ನ ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ 6 ಮಂದಿ ಆಗ್ಬೇಕು, ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೋಮಶೇಖರ್ ರೆಡ್ಡಿ ಬಿಜೆಪಿಯ ನಾಯಕರು ಈಗ ಒಂದು ವಿವಾದದ ಮಾತಿಗೆ ಕಾರಣೀಕರ್ತರಾಗಿದ್ದಾರೆ. ನಮಗೆ ಈಗ ಗಾಂಧಿ ಮಾರ್ಗ ಬೇಕಾಗಿಲ್ಲ, ಶಾಂತಿ ಮಾರ್ಗ ಬೇಕಾಗಿಲ್ಲ, ಗೋಡ್ಸೆ ಮಾರ್ಗದ ಅಗತ್ಯ ಇದೆ ಅಂತ ವಿವಾದದ ಮಾತುಗಳನ್ನು ಆಡಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಹಿಂದೂಗಳಿಗೆ ಗಾಂಧಿ ಮಾರ್ಗ ಬೇಡ, ಗೋಡ್ಸೆ ಬೇಕು. ಬಾಂಗ್ಲಾದೇಶ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ, ನೀವೆಲ್ಲ ಗಮನಿಸಿದ್ದೀರಾ ಅಂತ ಸೋಮಶೇಖರ್ ರೆಡ್ಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ದಬ್ಬಾಳಿಕೆ ವೇಳೆ ಅಹಿಂಸೆ ಪಾಲಿಸೋಕೆ ನಾವೇನ್ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ಗೋಡ್ಸೆ ಬರ್ಬೇಕು, ನಾವೆಲ್ಲ ಗೋಡ್ಸೆ ಆಗ್ಬೇಕು. ಹಿಂದೂಗಳು 6 ಮಕ್ಕಳಿಗೆ ಜನ್ಮ ನೀಡಬೇಕು, ಪ್ರತಿ ಫ್ಯಾಮಿಲಿಯಲ್ಲಿ 6 ಮಕ್ಕಳಿರಬೇಕು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಣು ಮಕ್ಕಳು 3ರನ್ನ ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ 6 ಮಂದಿ ಆಗ್ಬೇಕು, ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಣು ಮಕ್ಕಳು 3ರನ್ನ ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ 6 ಮಂದಿ ಆಗ್ಬೇಕು, ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್.
ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು, ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು.